ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ಈಗ ನೀವು ನೋಡ್ತಾ ಇರೋ ದೃಶ್ಯ ಚಿಕ್ಕದೇವಮ್ಮನ ಬೆಟ್ಟ. ಸರ್ಗೂರ್ ಮಾರ್ಗದಿಂದ ಹೋಗಬೇಕು, ಅಂದರೆ ಮೈಸೂರಿಂದ ಬರಬೇಕಾದ್ರೆ ಆ್ಯಂಡ್ ಪೋಸ್ಟ್ HD ಕೋಟೆ ಅಂತ ಹೇಳಿದಾಗ ಆ ರೂಟ್ ನಿಮ್ಗೆ ಸಿಗುತ್ತೆ. ಸರ್ಗೂರಲ್ಲಿ ಇಳಿದು ಮತ್ತೆ ನಿಮ್ಮ ಸ್ವಂತ ಓನ್ ವೆಹಿಕಲ್ಸ್ ಮಾಡ್ಕೊಂಡು ಬರ್ಬೋದು, ಅಥವಾ ಕಾರ್ ಬುಕ್ ಮಾಡಿಕೊಂಡು ಆಟೋ ಬುಕ್ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಮತ್ತು ಬಸ್ ರೂಟು ಇರ್ತದೆ, ಅಂದರೆ ಟೈಮಿಂಗ್ಸ್ ಇರುತ್ತೆ. ನಿಮಗೆ ಆ ಟೈಮು ಅನುಸರಣೆ ಆಗಲಿಲ್ಲ ಅಂದರೆ ನೀವು ಮಾಮೂಲಿ ಓನ್ ಯಾವ್ದಾರ ವೆಹಿಕಲ್ಸ್ ಮಾಡ್ಕೊಂಡು ಬರ್ಬೋದು. ಬೆಟ್ಟ ತನಕನೂ ಬರುತ್ತೆ. ಮೊದಲು ತಳಭಾಗಕ್ಕೆ ಮಾತ್ರ ಬಂದು ನಿಲ್ತಿತ್ತು ಆವಾಗ, ಒಂದು 20 ವರ್ಷದ. ಇವಾಗ ಫುಲ್ಲು ವೆಹಿಕಲ್ಸ್ ನಾವು ಓನಾಗಿ ಮಾಡ್ಕೊಂಡು ಬರ್ಬೋದು. ಈ ತಾಯಿಯವರ ಚಿಕ್ಕದೇವಮ್ಮ ತಾಯಿಯವರ ದರ್ಶನ ಮಾಡ್ಬೋದು. ಇಲ್ಲಿನ ವಿಶೇಷ ಏನತ್ತೆ ಅಂದರೆ, ನಾವು ಪ್ರತಿದಿನ ಮನೆಯಲ್ಲಿ ನಾವು ಪೂಜಾ ಪುನಸ್ಕಾರ ಹೇಗೆ ಮಾಡ್ತಾ ಇರ್ತೀವಿ ಅದೇ ಥರ ಇಲ್ಲಿ ದಿನನಿತ್ಯ ಪೂಜಾ ಪುನಸ್ಕಾರ ನಡೀತಾ ಇರುತ್ತೆ. ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಪೂಜೆ ನಡೆಯುತ್ತೆ, ಸಂಜೆ ಟೈಮು. ಇಲ್ಲಿ ಸುತ್ತಮುತ್ತಲಿನ ಜನಗಳು ನಂಬಿಕೆ ಏನಂದರೆ, ಇಲ್ಲಿ ಅವರು ಮನಸ್ಸಲ್ಲಿ ಏನಾರ ಕಷ್ಟ ಸುಖ ಅಂದಾಗ ಅವರು ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ, ಅದು ಫುಲ್ ಸಕ್ಸಸ್ ಆಗುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂತಂದರೆ, ಅವರು ಆಡುಗಳು ಮತ್ತು ಕುರಿಗಳು ಕೋಳಿಗಳಿಗೆ ನಿಮಗೆ ಬಲಿದಾನ ಕೊಡ್ತೀವಿ ಅಂತ ಹೇಳಿ ಚಿಕ್ಕದೇವಮ್ಮನವ್ರಿಗೆ ಹರಕೆ ಮಾಡ್ಕೊಂಡಿರ್ತಾರೆ. ಇದನ್ನು ವಿಶೇಷ. ಹಾಗೆ ಹೆಣ್ಮಕ್ಳು ನಮಗೆ ಮಕ್ಕಳಾಗಿಲ್ಲ ಅಂತ ಮತ್ತು ಗಂಡು ಮಕ್ಕಳೇ ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಇದು ಫುಲ್ ಸಕ್ಸಸ್ ಆಗುತ್ತೆ. ಇಲ್ಲಿ ಒಂದು ನಂಬಿಕೆ, ಜನಗಳ ನಂಬಿಕೆಯಾಗಿರುತ್ತೆ. ನೀವು ಇಂಥದ್ದು ಕೂಡ ನೀವು ಬೇಡ್ಕೋಬೋದು. ಈ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ, ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಇದು ತುಂಬ ವಿಶೇಷ ಇಲ್ಲಿ ಚಿಕ್ಕದೇವಮ್ಮನ ಬೆಟ್ಟ ಅಂತಂದರೆ. ಚಿಕ್ಕದೇವಮ್ಮ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ನೀವು ಈ ಥರ ಅಂತ. ಇಲ್ಲಿ ತುಂಬ ವಿಶೇಷ ಆಗಿ ಪ್ರತಿ ವರ್ಷ ಪೂಜಾ ಪುನಸ್ಕಾರ ನಡೆಯುತ್ತೆ, ಅಂದರೆ ಜಾತ್ರೆ ನಡೆಯುತ್ತೆ. ಚಿಕ್ಕದೇವಮ್ಮ ಅವರ ಜಾತ್ರೆ ನಡೆಯುತ್ತೆ. ಇದು ತುಂಬ ವಿಶೇಷ ಆಗಿರುತ್ತೆ ಇಲ್ಲಿ. ಆ ಟೈಮಲ್ಲಂತೂ ಜನಗಳಿಗೆ ತುಂಬ ಅನ್ನದಾನ ಮಾಡ್ತಾರೆ. ಭಕ್ತಾದಿಗಳು ಪ್ರಾರ್ಥನೆ ಮಾಡ್ಕೊಂಡು ಬಂದು ಇಲ್ಲಿ ಪರು ಅಂತ ಮಾಡ್ತಾರೆ. ಪರು ಅಂದರೆ ಅವರು ಪ್ರಾರ್ಥನೆ ಮಾಡ್ಕೊಂಡ್ರೆ ಅನ್ನ ಸಾಂಬಾರು, ಮಟನ್ ಚಿಕನ್ ಏನೋ ಸಾಂಬಾರು ಮಾಡಿರ್ತಾರೆ, ಅದನ್ನು ಜನಗಳಿಗೆ ಅನ್ನದಾನ ನೀಡ್ತಾರೆ. ಪ್ರತಿಯೊಬ್ಬರನ್ನು ಕರೆದು ಊಟ ಮಾಡಿ ಬನ್ನಿ ಅಂತ ಇಲ್ಲಿ ವಿಶೇಷವಾಗಿ ಅನ್ನದಾನ ಮಾಡ್ತಾರೆ. ಇದೇ ತುಂಬ ವಿಶೇಷ. ಅಂದರೆ ಪ್ರತಿಯೊಂದು ಸಕ್ಸಸ್ಫುಲ್ ಆಗುತ್ತೆ. ಚಿಕ್ಕದೇವಮ್ಮ ಅಂದರೆ ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಪ್ರತಿಯೊಂದು ಸಕ್ಸಸ್ ಆಗುತ್ತೆ. ಇಷ್ಟು ಪವರ್ಫುಲ್ ಇದೆ ಚಿಕ್ಕದೇವಮ್ಮನಿಗೆ. ನೀವು ಈ ಜಾತ್ರಾ ಸಮಯಲ್ಲಾದರೂ ಹೋಗಿ ನೋಡ್ಬೋದು, ಅಥವಾ ಪ್ರತಿದಿನ ಇಲ್ಲಿ ಪೂಜಾ ಮಾರ್ನಿಂಗ್ ಈವ್ನಿಂಗ್ ಪೂಜೆ ಇದ್ದೇ ಇರುತ್ತೆ. ನೀವು ಆ ನೇಚರ್ ಎಲ್ಲ ನೋಡ್ಬೋದು, ಸುತ್ತಮುತ್ತಲಿನ ನೇಚರ್ ಎಲ್ಲ ನೋಡ್ಬೋದು. ತುಂಬ ಖುಷಿ ಅನಿಸುತ್ತೆ ಆ ನೇಚರ್ ಎಲ್ಲ ನೋಡೋಕ್ಕೆ. ಬೆಟ್ಟದ ತಳಭಾಗದಲ್ಲೆಲ್ಲ ಗ್ರೀನರಿಯಿಂದ ತುಂಬಿರುತ್ತದೆ, ಅದೊಂದು ವಿಶೇಷ. ಅಲ್ಲಿ ಸ್ನಾನ ಮಾಡೋಕ್ಕೆ ಒಂದು ಕೊಳ ಥರ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಹೋಗಿ ಸ್ನಾನ ಮಾಡಿ ಪೂಜೆ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಧನ್ಯವಾದಗಳು. ಬಾಯ್ ಬಾಯ್.